ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋಡಿ, ನಾನು ನಿಮಗೆ ಒಂದು ಅಪ್ಡೇಟ್ನ ಕೊಡಬೇಕಾಗಿದೆ. ವಿಧಾನಸೌಧದಲ್ಲಿ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮ್ನ ಕುರಿತು ಒಂದು ಕ್ವಶನ್ ಕೇಳಲಾಗಿತ್ತು. ಆಲ್ರೆಡಿ ಸರ್ಕಾರ ಹೇಳಿ ಬಹಳಷ್ಟು ದಿನ ಆಗಿದೆ. 265 ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ಹುದ್ದೆಗಳು ಖಾಲಿ ಇದ್ದಾವೆ, ಅವುಗಳನ್ನು ಭರ್ತಿ ಮಾಡ್ಕೋತೀವಿ ಅಂತ. ಅದರ ಜೊತೆಗೆ ಈವನ್ 942 ಅಬ್ಕಾರಿ ಗಾರ್ಡ್, ಅಂದರೆ ಇವರಿಗೆ ಕಾನ್ಸ್ಟೇಬಲ್ ಅಂತ ಕರೆಯೋದಿಲ್ಲ, ಗಾರ್ಡ್ ಅಂತ ಕರೀತಾರೆ. 942 ಇವನ್ ಅಬ್ಕಾರಿ ಗಾರ್ಡ್ಗಳ ಪೋಸ್ಟ್ಗಳು ಖಾಲಿ ಇದ್ದಾವೆ, ಅವುಗಳನ್ನು ಭರ್ತಿ ಮಾಡ್ತೀವಿ ಅಂತ ಹೇಳಿದ್ದನ್ನು ನಾನು ಮೊದಲು ಕೂಡ ವಿಡಿಯೋ ಮಾಡಿ ಹೇಳಿದ್ದೀನಿ ಗೈಸ್. ಅದಕ್ಕೆ ಸಿಲೆಬಸ್ ಏನಿರುತ್ತೆ, ಏನು ಪ್ರಿಪರೇಷನ್ ಮಾಡಬೇಕು, ಒಂದು ಸಪ್ರೇಟ್ ವಿಡಿಯೋನೇ ಮಾಡಿದ್ದೀನಿ. ನಿಮಗೆ ಡೀಟೇಲ್ಡ್ ಆಗಿ ಬೇಕು ಅಂದರೆ ಅದನ್ನು ನೋಡಿ. ಶ್ರೀ ಬಾಲಕೃಷ್ಣ CN, ಓಕೆ, ಇವರು ಕೇಳಿರುವಂಥ ಪ್ರಶ್ನೆಗೆ ಅಬಕಾರಿ ಸಚಿವರು ಉತ್ತರವನ್ನು ಕೊಟ್ಟಿದ್ದಾರೆ. ನೀವು ಇಲ್ಲಿ ನೋಡ್ಬೋದು, ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಲು ಸರ್ಕಾರ ಕೈಗೊಂಡಿರುವ ಕ್ರಮಗಳೇನು ಮತ್ತು ಯಾವ ಕಾಲಮಿತಿಯೊಳಗೆ ಈ ನೇಮಕಾತಿಯನ್ನು ಮಾಡಲಾಗ್ತದೆ. ಕಾಲಮಿತಿ ನೇಮಕಾತಿ ಅಂದರೆ ಕೆಲವೊಂದಿಷ್ಟು ಆಸ್ಪಿರೆಂಟ್ಸ್ಗೆ ಇದು ನಿಜಾನ ಅನ್ನುವಂಥ ಒಂದು ಡೌಟ್ ಬರ್ಬೋದು. ಆದರೆ ಯಾರ್ಯಾರೆಲ್ಲ ಸೀರಿಯಸ್ ಆಗಿ ಎಕ್ಸಾಮ್ಸ್ನ ಪ್ರಿಪ್ರೇಷನ್ ಮಾಡ್ತಿದ್ದೀರಿ, ಮೀನ್ಸ್ ನೋ ಮ್ಯಾಟರ್ ವಾಟ್, ಸರ್ಕಾರ ಯಾವಾಗ ಕರೆಯುತ್ತೆ ನಮ್ಮ ಕೈಯೊಳಗಿಲ್ಲ, ಆ್ಯಂಡ್ ಯಾವ್ಯಾವ ಕಾಲ್ಫಾರ್ಮ್ ಆಗ್ತವೆ ನಮಗೆ ಗೊತ್ತಿಲ್ಲ. 56,000 ಪೋಸ್ಟ್ನ ಕರಿತೀನಿ ಅಂತ ಹೇಳಿದ್ದಾರೆ ಅಂತ ಹೇಳಿ ಯಾರ್ಯಾರೆಲ್ಲ ನೀಟಾಗಿ ಡಿಸಿಪ್ಲಿನಿಂದ ಫೋಕಸ್ಡ್ ಆಗಿ ಓದ್ತಾ ಇದ್ದೀರಿ ಅಂಥವ್ರಿಗೆ ಡೆಫಿನೆಟ್ಲಿ ಈ ವಿಡಿಯೋ ಡೆಡಿಕೇಟ್. ಇನ್ನೂ ಸ್ವಲ್ಪ ನಿಮ್ಮ ಫೋಕಸನ್ನು, ನಿಮ್ಮ ಓದನ್ನು ಕಂಟಿನ್ಯೂ ಮಾಡಿರಿ. ಯಾವ ಒಂದು ಸಂದರ್ಭ ಸಮಯ ಬರುತ್ತೆ, ಈವನ್ ಯಾವಾಗ ಅಂತ ನನಗೆ ಗೊತ್ತಿಲ್ಲ, ಆದರೆ ಯಾವ ದಿನ ನೋಟಿಫಿಕೇಶನ್ಗಳು ಸ್ಟಾರ್ಟ್ ಆಗ್ತವೆ, ಅಗ್ರಿಕಲ್ಚರ್ ಆಫೀಸರ್ಸು ಕರೀತಾರೆ, VAOನು ಕರೀತಾರೆ, FDA SDAನು ಕರೀತಾರೆ, ಗ್ರೂಪ್ ಸಿನೂ ಕರೀತಾರೆ, PSIನೂ ಕರೀತಾರೆ, ಪೊಲೀಸ್ ಕಾನ್ಸ್ಟೇಬಲು ಕರೀತಾರೆ. ಯಾವ ದಿನ ಒಂದೊಂದಾಗಿ ನೋಟಿಫಿಕೇಶನ್ ಬರ್ತವೆ ಆ ದಿನ ಐ ಆಮ್ ಶ್ಯೂರ್ ದಿಸ್ ಹ್ಯಾಪನ್ ಮೆನಿ ಟೈಮ್ಸ್. ವಿದ್ಯಾರ್ಥಿಗಳಿಗೆ ಯಾವ ಎಕ್ಸಾಮ್ ಬರೀಲಿ, ಯಾವ ಎಕ್ಸಾಮ್ ಬಿಡಲಿ ಅನ್ನುವಂಥ ಒಂದು ಕನ್ಫ್ಯೂಷನ್ ಇರುತ್ತೆ, ಹಾಗೆ ಆಗುತ್ತೆ. ಆ್ಯಂಡ್ ಇವತ್ತು ಒಂದೇ ಜಾಬ್ ಇಲ್ಲ, ನನ್ನ ಹತ್ರ ಒಂದು ಜಾಬ್ ಇಲ್ಲ ಅಂತ ಯಾರು ಕೂತಿದ್ದೀರಿ, ನಿಮಗೆ 4-5 ಜಾಬ್ ಒಂದೇ ಸಾರ್ತಿಗೆ ಬರ್ಬೋದು. ಅವಾಗ ನಿಮ್ಗೆ ಹಿಂಗೂ ಅನ್ನಿಸ್ಬೋದು, ಏನಪ್ಪ ಇದು ಜೀವನ, ಅವತ್ತು ಒಂದಿದ್ರೆ ನಾನು ಇಷ್ಟು ವರ್ಷ ಎಷ್ಟು ಖುಷಿಯಾಗಿರ್ಬೋದಿತ್ತು, ಅವತ್ತು ಒಂದೂ ಇರಲಿಲ್ಲ, ಇವತ್ತು ಇಷ್ಟೆಲ್ಲ ಬಂದಿದ್ದಾವೆ ಅಂತ. ದ್ಯಾಟ್ ಈಸ್ ವಾಟ್ ಜೀವನ. ನಿಮಗೆ ಬೇಕಂದಾಗ ಎಲ್ಲನೂ ಸಿಗೋದಿಲ್ಲ, ಆದರೆ ಯಾವಾಗ ಸಿಗಬೇಕಾಗಿದೆಯೋ ಆವಾಗಲೇ ನಿಮಗೆ ಅದೆಲ್ಲ ಸಿಗೋದು. ಅಬಕಾರಿ ಉಪ ಅಧೀಕ್ಷಕರ ವೃಂದ 10 ಹುದ್ದೆಗಳನ್ನು ಕರ್ನಾಟಕ ಲೋಕ ಸೇವಾ ಆಯೋಗದ ಮುಖಾಂತರ ಭರ್ತಿ ಮಾಡಲು ಕ್ರಮ ಕೈಗೊಳ್ಳಲಾಗಿದ್ದು ಅಂತಾನೆ ಹೇಳಿದ್ದಾರೆ. ಅಬಕಾರಿ ಉಪನಿರೀಕ್ಷಕರ ವೃಂದ 265 ಹುದ್ದೆಗಳನ್ನು ಮತ್ತು ಅಬಕಾರಿ ಪೇದೆ ವೃಂದದಲ್ಲಿ 942 ಹುದ್ದೆಗಳನ್ನು ನೇರ ನೇಮಕಾತಿ ಮಾಡುವುದರ ಮೂಲಕ ಭರ್ತಿ ಮಾಡಿಕೊಳ್ಳಲು ಸರ್ಕಾರದ ಅನುಮೋದನೆ ನೀಡಲಾಗಿದ್ದು ಕರ್ನಾಟಕ ಲೋಕ ಸೇವಾ ಆಯೋಗದ ಮುಖಾಂತರ ಹುದ್ದೆಗಳನ್ನು ಭರ್ತಿ ಮಾಡಲು ಕ್ರಮ ವಹಿಸಲಾಗುತ್ತದೆ ಅಂತ ಹೇಳ್ಯಾರ. ಅಗೇನ್ ಇಷ್ಟು ದಿನ ESI ಬಗ್ಗೆ ಏನು ಹೇಳೋಲಾಗ್ಯಾರ ಅನ್ನತ್ತಿದ್ರಲ್ಲ, ಈಗ ಹೇಳಾಕ್ತಾರ ನೋಡಾಗ. ಆ್ಯಂಡ್ ದೀಸ್ ಆರ್ ನಾಟ್ ಸ್ಮಾಲ್ ಪೋಸ್ಟ್. 265 ಪೋಸ್ಟ್ ಅಂದರೆ ಇದು ಕಡಿಮೆ ಇರುವಂಥ ಒಂದು ರಿಕ್ರೂಟ್ಮೆಂಟ್ ಅಲ್ಲ. ಆಮೇಲೆ ಪೊಲೀಸೇ ಯಾರಾಗಬೇಕಂತೀರಿ, ಸರ್ ನಮಗೆ ಪೊಲೀಸ್ ಕಾನ್ಸ್ಟೇಬಲ್ ಬೇಕು ಅಂತೀರಿ, 942 ಇಸ್ ನಾಟ್ ಅ ಸ್ಮಾಲ್ ಅಮೌಂಟ್ ಆಫ್ ಪೋಸ್ಟ್. ನೀವು ಇದಕ್ಕೆ ರೈಟ್ ಡೈರೆಕ್ಷನ್ ಒಳಗೆ ಒಂದು ಪ್ರಿಪ್ರೇಷನನ್ನು ಮಾಡ್ತಾ ಕಂಟಿನ್ಯೂ ಮಾಡಿದರೆ, ಡೆಪ್ತಾಗಿ ಓದಿದರೆ, ಮೇಲಿಂದ ಮೇಲೆ ಓದಿದರೆ ಈ ಎಕ್ಸಾಮ್ಸ್ಗಳಲ್ಲಿ ಪಾಸ್ ಆಗೋದಿಲ್ಲ. ಇವತ್ತು ಎಕ್ಸಾಮ್ ಪ್ಯಾಟರ್ನ್ ಚೇಂಜ್ ಆಗಿದೆ, ಟ್ರೈ ಟು ಅಂಡರ್ಸ್ಟ್ಯಾಂಡ್. ಇಷ್ಟು ನಾನು ನಿಮಗೆ ಇನ್ಫಾರ್ಮೇಷನ್ ಕೊಡಬೇಕಾಗಿತ್ತು ಗೈಸ್. ಈ ಒಂದು ಎಕ್ಸಾಮ್ಸ್ಗಳಿಗೆ ಯಾರು ಬರಿಬೇಕಂತೀರಿ, ಇವನ್ ಇದಕ್ಕೆ ಹೈಟ್ ಕಡಿಮೆ ಇರುತ್ತೆ, ಎಷ್ಟಿರುತ್ತೆ ಅನ್ನೋದನ್ನು ನಾನು ಡೀಟೇಲ್ ಆದಂಥ ವಿಡಿಯೋ ಮಾಡಿದ್ದೀನಿ. ಆ್ಯಂಡ್ KPSC ಅವರು ಕಂಡಕ್ಟ್ ಮಾಡ್ತಾರೆ. ಕ್ವಾಲಿಟಿ ಆಫ್ ಕ್ವಶನ್ ಪೇಪರ್ ವಿಲ್ ಬಿ ವೆರಿ ಗುಡ್. ಸುಮ್ಮನೆ ಮೈಂಡ್ಲೆಸ್ ಆಗಿ ಓದಿದರೆ ಇಂಥ ಪರೀಕ್ಷೆಗಳಲ್ಲಿ ಪಾಸ್ ಆಗೋದಿಲ್ಲ. ಈವನ್ 50 ಅಂಕಗಳಿಗೆ ಪೇಪರ್ 1 ಏನಿರ್ತದೆ ಅದು ಬಹಳನೇ ಇಂಪಾರ್ಟೆಂಟ್ ರೋಲ್ನ ಪ್ಲೇ ಮಾಡ್ತದೆ. ನಿಮಗೆಲ್ಲ ಗೊತ್ತೈತಿ KPSC ಅವರು ಎಂಥ essay ಟಾಪಿಕ್ ಕೊಡಾತ್ತಾರ, KPSC ಅವರು ಯಾವ ಥರ ಟ್ರಾನ್ಸ್ಲೇಷನ್ನ ಕೊಡಾತ್ತಾರ. ಈ 50 ಅಂಕಗಳಿಗೆ ಮ್ಯಾಕ್ಸಿಮಮ್ ಅಂಕಗಳನ್ನು ನೀವು ಗಳಿಸ್ಬೋದು. ಅದಕ್ಕೆ ಏನು ಸ್ಟ್ರಾಟಜಿ ಬೇಕು, ಅದಕ್ಕೆ ಏನು ಟೆಸ್ಟ್ ಸೀರೀಸ್ ಬೇಕು, ಅದಕ್ಕೆ ಏನು ಮಾಡಬೇಕು, ಡೆಫಿನೆಟ್ಲಿ
ಕನಮಡಿ ಇನ್ಸ್ಟಿಟ್ಯೂಟ್ ಏನಿದೆ ನಿಮಗೆ ಡೆಫಿನೆಟ್ಲಿ ಸಹಾಯ ಮಾಡುತ್ತೆ. ಆ್ಯಂಡ್ ಮೆಂಟರ್ಶಿಪ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತವೆ, ಅದ್ರ ಜೊತೆಗೆ ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಆಗ್ತವೆ. ಪೇಪರ್ 1 ಕ್ಲಾಸಸ್ ಕೂಡ ಇದೇ 30ನೇ ತಾರೀಕಿಂದ ಪ್ರಾರಂಭ ಆಗ್ತಿದ್ದಾವೆ. ಓಕೆ, ಪೇಪರ್ 1ನಲ್ಲಿ ಎಸ್ಸೆ, ಟ್ರಾನ್ಸ್ಲೇಷನ್, ಪ್ರಿಸೈಸ್ ರೈಟಿಂಗ್. ನಾನು ಆಲ್ರೆಡಿ ಕರ್ನಾಟಕದಾದ್ಯಂತ ವಿವಿಧ ಪ್ಲೇಸ್ಗಳಲ್ಲಿ ಈ ಪತ್ರಿಕೆ 1ರ ತರಗತಿಗಳನ್ನು ತಗೊಂಡಿದ್ದೀನಿ, ಬೇರೆ ಸಬ್ಜೆಕ್ಟ್ಗಳ ತರಗತಿಗಳನ್ನ ತಗೊಂಡಿದ್ದೀನಿ. ಆ್ಯಂಡ್ ನಮ್ಮದೇ ಆನ್ಲೈನ್ ಆ್ಯಪ್ ಕೂಡ ಇದೆ. ಯಾರು ಧಾರವಾಡಕ್ಕೆ ಬರೋಕ್ಕಾಗೋದಿಲ್ಲ ಅಂತೀರಿ, ನೀವು ಆನ್ಲೈನ್ ಆ್ಯಪ್ ಮೂಲಕ ಕನಮಡಿ ಇನ್ಸ್ಟಿಟ್ಯೂಟ್ ಅಂತ ನೀವು ಹೊಡೆದ್ರೆ ಈ ಒಂದು ಗೂಗಲ್ ಪ್ಲೇಸ್ಟೋರಲ್ಲಿ ನಿಮಗೆ ಈ ಆ್ಯಪ್ ಸಿಗುತ್ತೆ. ಇಲ್ಲಿದೆ ನೋಡಿ, ಈ ಪಿಕ್ಚರ್ ಬರುತ್ತೆ. ಆ್ಯಂಡ್ ಇದನ್ನು ಡೌನ್ಲೋಡ್ ಮಾಡಿಕೊಂಡು ಇದೇ ತಿಂಗಳು 30ನೇ ತಾರೀಕಿಂದ, ಅದು ಆ್ಯಕ್ಚುಲಿ 25ನೇ ತಾರೀಕಿಂದನೇ ಪ್ರಾರಂಭ ಮಾಡಬೇಕಿತ್ತು ಬ್ಯಾಚ್ನ. ಆದರೆ ನನಗೆ ಆಫ್ಲೈನ್ ಕ್ಲಾಸ್, ಇಡೀ ದಿನ ಆಫ್ಲೈನ್ ಕ್ಲಾಸ್ ಇರೋದ್ರಿಂದ, ನಾನು ಈ ಗೌರ್ಮೆಂಟ್ ಬ್ಯಾಚಲ್ಲಿ ಆಫ್ಲೈನ್ ಕ್ಲಾಸ್ ತೆಗೆದುಕೊಳ್ತಾ ಇರೋದ್ರಿಂದ 25ನೇ ತಾರೀಕು ಬದಲಾಗಿ 30ನೇ ತಾರೀಕಿಂದ ಪ್ರಾರಂಭ ಮಾಡ್ತಾ ಇದ್ದೀನಿ. ನೀವು ಜಾಯ್ನ್ ಆಗ್ತೀರಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಯಾರಾದರೂ ಇದ್ದರೆ ಅವ್ರಿಗೂ ಕೂಡ ಹೇಳ್ರಿ. ಈ 50 ಅಂಕಗಳಿಗೆ ಏನು ಒಂದು ಪೇಪರ್ ಇರುತ್ತೆ, ಪೇಪರ್ 1, ಅದನ್ನು ಕಂಪ್ಲೀಟ್ ಆಗಿ ಹೇಳ್ಕೊಡುವಂಥ ಜವಾಬ್ದಾರಿ ನಮ್ಮದು. PSI ಮತ್ತು ESI ಎರಡೂ ಎಕ್ಸಾಮ್ನಲ್ಲಿ ಕೂಡ ಇದು ಇದೆ. ಕಂಪ್ಲೀಟ್ ಪೇಪರ್ ಕೋರ್ಸ್ಗೆ ನಿಮಗೆ 1000 ರೂಪೀಸ್ನ ಚಾರ್ಜ್ ಮಾಡ್ತಾ ಇದೆ. ದಿಸ್ ಮನಿ 1 ತಿಂಗಳವರೆಗೆ ನಿಮಗೆ ಲೈವ್ ಕ್ಲಾಸ್ ಇರ್ತವೆ. ನಂತರ 6 ತಿಂಗಳವರೆಗೆ ನಿಮಗೆ ಈವನ್ ರೆಕಾರ್ಡೆಡ್ ಕ್ಲಾಸ್ ಇದೆ. ನೀವು ಯಾರೋ ಜಾಬ್ ಒಳಗಿದ್ದು ಓದ್ತೀನಿ ಅಂದರೆ ಎಸ್, ಯು ಕ್ಯಾನ್ ಪ್ರಿಪೇರ್ ಇಟ್. ಅದಕ್ಕೆ ಏನೇನು ಮಾಡಬೇಕು ಡೀಟೇಲ್ ಆದಂಥ ವಿಡಿಯೋನು ಕೂಡ ಬೇಕಾದರೆ ಇನ್ನೊಂದು ಮಾಡ್ತೀನಿ. ಆ್ಯಂಡ್ ರಿಮೆಂಬರ್ ಗೈಸ್, 1 ಅವರ್ ಮಾತ್ರ ಇದು ಡೈಲಿ ನಿಮಗೆ ಕ್ಲಾಸ್ ಇರುತ್ತೆ. ಆ್ಯಂಡ್ ಹೇಳಿದ ಹಾಗೆ ಕರೆಕ್ಟಾಗಿ ನೀವು ಫಾಲೋ ಮಾಡಿದರೆ ಐ ಆಮ್ ಶ್ಯೂರ್ ಈ ಒಂದು ಎಕ್ಸಾಮಲ್ಲಿ ಇನ್ನೂ ನೋಟಿಫಿಕೇಶನ್ ಬರಬೇಕಾಗಿದೆ. ಎಸ್, ಒಳ ಮೀಸಲಾತಿ ವಿಷಯ ಇರೋದ್ರಿಂದ ಒಳ ಮೀಸಲಾತಿ ವಿಷಯ ಮುಗಿಯೋವರೆಗೂ ಒಂದು ಸ್ವಲ್ಪ ನಿಮಗೆ ಸಮಯ ಸಿಗುತ್ತೆ. ಅದನ್ನು ಕರೆಕ್ಟಾಗಿ ಓದ್ರಿ. ಡೀಟೇಲ್ ಆಗಿ ಓದಲಿಲ್ಲ ಅಂದರೆ ಹೌ ಕ್ಯಾನ್ ಯು ಕ್ರ್ಯಾಕ್ ಇಟ್? ಸೊ ದ್ಯಾಟ್ಸ್ ವೈ ಪ್ಲೀಸ್ ಕೀಪ್ ಇಟ್ ಇನ್ ಮೈಂಡ್. ಆಮೇಲೆ ನೋಡಿ, ಸುಮ್ಮನೆ ಮೈಂಡ್ಲೆಸ್ ಆಗಿ ಈ ಕ್ವಶನ್ ಬ್ಯಾಂಕ್ಸ್ಗಳನ್ನೆಲ್ಲ ಓದ್ಲಕ್ಕೆ ಹೋಗಬೇಡ್ರಿ. PSI ESIಗೆ ಅಂತಾನೆ ಕ್ವಶನ್ ಬ್ಯಾಂಕ್ ಕೂಡ ನಮ್ಮದು ಆಲ್ರೆಡಿ ರೆಡಿ ಆಗಿದೆ. ಇದ್ರೊಳಗೆ ಐತ್ಲಾ, ಬರೀ ಹಳಿ ಕ್ವಶನ್ ಪೇಪರ್ ಹಾಕಿಲ್ಲ ನಾವು. ಇವತ್ತು ಕ್ವಶನ್ ಪೇಪರ್ ಹ್ಯಾಂಗೆ ಬರತೈತೆ, ಟ್ರೆಂಡ್ ಹ್ಯಾಂಗೆ ಚೇಂಜ್ ಆಗಾಕತ್ತೈತೆ, ಆಮೇಲೆ ಯಾವ್ಯಾವ ಥರ ಹೊಸ ಕ್ವಶನ್ಸ್ ಬರಾಕತ್ತಾವು, ಆಮೇಲೆ PSI ಒಳಗೆ ಹ್ಯಾಂಗೆ ಕ್ವಶನ್ ಕೇಳಾಕತ್ತಾರ, ರೀಸೆಂಟ್ಲಿ KE ಒಳಗೆ ಹ್ಯಾಂಗೆ ಕ್ವಶನ್ ಕೇಳ್ಯಾರ, ಅದೇ ಕ್ವಶನ್ ಪೇಪರ್ 2026ವರೆಗೂ ಯಾವ ಎಕ್ಸಾಮ್ ಒಳಗೆ ಯಾವ ಥರ ಕ್ವಶನ್ಸ್ಗಳನ್ನ ಕೇಳ್ತಿದ್ದಾರೆ, ಅದನ್ನ ನೀವು ಯಾವ ಥರ ಆನ್ಸರ್ ಮಾಡಬೇಕು, ಅದಕ್ಕೆ ಹೆಂಗೆ ಓದಬೇಕು. ಈವನ್ ಈ ಕ್ವಶನ್ ಬ್ಯಾಂಕ್ನಾಗೆ ಹಳಿ KSP ಕ್ವಶನ್ ಪೇಪರ್, ಓಕೆ, ಅದ್ರ ಜೊತೆಗೆ KEA ಕ್ವಶನ್ ಪೇಪರ್ ಎಲ್ಲವನ್ನು ಕೂಡ ನಿಮಗೆ ಟ್ರೆಂಡಿಂಗ್ ಪೇಪರ್ಸ್. ಓಕೆ, ರೀಸೆಂಟಾಗಿ ಏನು ಮಾಡ್ತಿದ್ದಾರೆ, ಕಳೆದ 5 ವರ್ಷಗಳಿಂದ ಯಾವ ಥರ ಕ್ವಶನ್ ಪೇಪರ್ ಚೇಂಜ್ ಆಗ್ತಾ ಇದೆ. ಎಸ್, ಡೀಟೇಲ್ ಟ್ರೆಂಡ್ ಅನಾಲಿಸಿಸ್ ಮೂಲಕ ನಿಮಗೆ ಈ ಪುಸ್ತಕ ಸಿಗುತ್ತೆ. ಆದಷ್ಟು ಬೇಗ ನಿಮಗೆ ಮಾರುಕಟ್ಟೆಯಲ್ಲಿ ಲಭ್ಯ ಇರುತ್ತೆ. ಇನ್ನೊಂದು ವಾರದೊಳಗೆ ಬರುತ್ತೆ. PSI and ESI ಕ್ವಶನ್ ಬ್ಯಾಂಕ್ ವಿತ್ ಡೀಟೇಲ್ಡ್ ಎಕ್ಸ್ಪ್ಲನೇಷನ್. ಓಕೆ, ಪ್ಲೀಸ್ ಯು ಕ್ಯಾನ್ ಪ್ರಿಪೇರ್ ವಿತ್ ದಿಸ್ ಗೈಸ್. ಆ್ಯಂಡ್ ಆದಷ್ಟು ಬೇಗ ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್ನ ಪ್ರಾರಂಭ ಮಾಡ್ತಿದ್ದೀನಿ. ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್ ಅಂದರೆ ಏನು, ನಿಮಗೆ ಈಗ ನೆಕ್ಸ್ಟ್ ಈ ಒಂದು ಏಪ್ರಿಲ್ ಮಂತ್ ಒಳಗೇನೆ ಇದು ಪ್ರಾರಂಭ ಆಗುತ್ತೆ. ಸೊ ನೋಟಿಫಿಕೇಶನ್ ಬರ್ತವೆ ಅಂದರೆ ನೀವು FDA ಪ್ರಿಪೇರ್ ಮಾಡಿರಿ, PSI ಪ್ರಿಪೇರ್ ಮಾಡಿರಿ, PC ಪ್ರಿಪೇರ್ ಮಾಡಿರಿ, ಗ್ರೂಪ್ ಸಿ ಪ್ರಿಪೇರ್ ಮಾಡಿರಿ, ಯಾವ ಎಕ್ಸಾಮ್ಗಾದರೂ ಪ್ರಿಪೇರ್ ಮಾಡಿರಿ. ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್ ಡೆಫಿನೆಟ್ಲಿ ಹೆಲ್ಪ್ ಆಗ್ತಾವೆ. ಇವತ್ತಿನ ಟ್ರೆಂಡಿಗೆ ತಕ್ಕಂಗೆ ಕ್ವಶನ್ಸ್ ಇರ್ತವೆ. 20 ಟೆಸ್ಟ್ಗಳು ಇದರೊಳಗೆ ಇರ್ತವೆ. 15 ದಿನ ನಿಮಗೆ ಒಂದು ವಾರ ಟೈಮ್ ಕೊಡುತ್ತೆ, 15 ಚಾಪ್ಟರ್ನ ಕೊಡುತ್ತೆ. ಉದಾಹರಣೆಗೆ ಪಾಲಿಟಿ ಒಳಗೆ 15 ಟಾಪಿಕ್ನ ಕೊಡುತ್ತೆ. ಒಂದು ವಾರ ಓದಿ, ಅದು ಆದಮೇಲೆ ಆ ಎಕ್ಸಾಮ್ನ ಅಟೆಂಪ್ಟ್ ಮಾಡಿ, ಅದಕ್ಕೆ ಡೀಟೇಲ್ಡ್ ಆದಂಥ ಎಕ್ಸ್ಪ್ಲನೇಷನ್ನ ಕೊಡುತ್ತೆ. ನೆಕ್ಸ್ಟ್ 15 ಟಾಪಿಕ್ಕು ಒಂದು ವಾರದೊಳಗೆ ಓದಿ. ಹೀಗೆ ಎಲ್ಲ ಸಬ್ಜೆಕ್ಟ್ನು ಕವರ್ ಮಾಡುತ್ತೆ. ಒಂದು ವರ್ಷದ ಕರೆಂಟ್ ಅಫೇರ್ಸ್ನು ಕೂಡ ಕವರ್ ಮಾಡುತ್ತೆ. ಇದು ಸಬ್ಜೆಕ್ಟ್ ವೈಸ್ ಟೆಸ್ಟ್ ಸೀರೀಸ್ ಗೈಸ್. ಆ್ಯಂಡ್ ನಿಮಗೆಲ್ಲ ಗೊತ್ತಿದ್ದಂಗೆ 50 ಪ್ರಬಂಧಗಳ ಪುಸ್ತಕ ಇದೆ. ಆ್ಯಂಡ್ ಭಾಷಾಂತರ ಪುಸ್ತಕ ಇದೆ, ಇಂಗ್ಲೀಷ್ ಮೀಡಿಯಂ ಎಸ್ಸೆ ಬುಕ್ ಇದೆ, ಅದ್ರ ಜೊತೆಗೆ GK ಬುಕ್ ಬರ್ತಾ ಇದೆ, PC ಕ್ವಶನ್ ಬ್ಯಾಂಕ್ ಬರ್ತಾ ಇದೆ, ವಿತ್ ಡೀಟೇಲ್ ಎಕ್ಸ್ಪ್ಲನೇಷನ್. ರೀಸೆಂಟ್ಲಿ ಆದಂಥ SDA 2026 ಒಳಗೆ ಏನು KEA ಕಂಡಕ್ಟ್ ಮಾಡ್ತು, SDA ಎಕ್ಸಾಮ್,
ಅದರ ಕ್ವಶನ್ ಪೇಪರ್ನು ಕೂಡ ಡೀಟೇಲ್ಡ್ ಅನಾಲಿಸಿಸ್ ಮೂಲಕ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಆಮೇಲೆ ಯಾರು ಆಫ್ಲೈನ್ ಕ್ಲಾಸಸ್ನ ಅಟೆಂಡ್ ಮಾಡಬೇಕು ಅಂತೀರಿ, ಯು ಕ್ಯಾನ್ ಕಮ್ ಟು ಅವರ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ವಿಚ್ ಇಸ್ ಲೊಕೇಟಿಂಗ್ ಇನ್ ಸಪ್ತಾಪುರ್ ಬಾವಿ ಪಕ್ಕದೊಳಗೆ ಏನು ನಮ್ಮ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇದೆ, ನೀವು ಅಲ್ಲಿ ಬಂದು ಆಫ್ಲೈನ್ ಕ್ಲಾಸಸ್ನ ಅಟೆಂಡ್ ಮಾಡ್ಬೋದು. ಅದು ಕೂಡ 30ನೇ ತಾರೀಕಿಂದ ಪ್ರಾರಂಭ ಆಗ್ತಾ ಇದೆ. ಆ್ಯಂಡ್ ಆನ್ಲೈನ್ ಕ್ಲಾಸಸ್ ಕೂಡ 30ನೇ ತಾರೀಕಿಂದನೇ ರಾತ್ರಿ 8 ಗಂಟೆಗೆ ಇರ್ತದೆ. ಯಾರು ಜಾಬ್ ಮಾಡ್ತೀರಿ ನಿಮಗೆ ರಾತ್ರಿ ಒಂದು ಕ್ಲಾಸ್ನ ಕೇಳಿಕೆ ನೋ ಪ್ರಾಬ್ಲಮ್ ಎಟ್ ಆಲ್ ಅಂತ ನಾನು ಅನ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಯಾರ್ಯಾರೆಲ್ಲ ಅಡ್ಮಿಷನ್ ತಗೋತೀರಿ ಕಂಪಲ್ಸರಿಯಾಗಿ ನನಗೆ ಸ್ಕ್ರೀನ್ಶಾಟ್ನ ವಾಟ್ಸಪ್ ಒಳಗೆ ನನ್ನ ನಂಬರ್ 7892086178 ಇದಕ್ಕೆ ಕಳಿಸ್ಬೇಕು. ಅದಕ್ಕೆ ಸಪ್ರೇಟ್ ಗ್ರೂಪ್ ಇದೆ, ಅದಕ್ಕೆ ಆ್ಯಡ್ ಮಾಡ್ತೀನಿ, ನಾನು ಇನ್ಸ್ಟ್ರಕ್ಷನ್ ಕೊಡ್ತಿರ್ತೀನಿ, ನೀವು ಫಾಲೋ ಮಾಡಲೇಬೇಕು. ಅಂಥವ್ರು ಮಾತ್ರ ಜಾಯ್ನ್ ಆಗ್ರಿ. ಕಾಲ್ ಮಾಡಬೇಡ್ರಿ ಅಟ್ಲೀಸ್ಟ್ ನೆಕ್ಸ್ಟ್ 3-4 ದಿನ, ಯಾಕಂದರೆ ನಾನು ಇಡೀ ದಿನ ಕ್ಲಾಸ್ ಒಳಗಿರ್ತೀನಿ. ಮೆಸೇಜ್ ಹಾಕ್ರಿ, ಎಸ್ ನಾನು ರಿಪ್ಲೈ ಮಾಡ್ತೀನಿ. ನಮ್ಮ ಆಫೀಸ್ ನಂಬರ್ಗಳೇನಿದಾವೆ ಆ ನಂಬರ್ಗೆ ನೀವು ಕಾಲ್ ಮಾಡ್ಬೋದು. ಆಫೀಸ್ ಒಳಗಿರುವಂಥ ಹುಡುಗರು ನಿಮಗೆ ಇನ್ಫಾರ್ಮೇಷನ್ನ ಕೊಡ್ತಾರೆ. ಎಸ್ ಗೈಸ್, ದಿಸ್ ಈಸ್ ವಾಟ್ ನೀವು ಪ್ರಿಪ್ರೇಷನ್ ಮಾಡಲಿಕ್ಕೆ ಏನೇನು ಬೇಕೋ ಅದನ್ನೆಲ್ಲವನ್ನು ಕೂಡ ನಾನು ಇಷ್ಟು ರೆಡಿ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಎಸ್, ಐ ಆಮ್ ಡೆಸ್ಪರೇಟ್ಲಿ ವೇಟಿಂಗ್ ಫಾರ್ ನೋಟಿಫಿಕೇಶನ್. ನೀವು ಹೇಗೆ ಕಾಯ್ತಿದ್ದೀರಿ, ನಾನು ಕೂಡ ಹಾಗೆ ಕಾಯ್ತಾ ಇದ್ದೀನಿ. ನಿಮ್ಗೆಲ್ಲರಿಗೂ ಒಳ್ಳೇದಾಗಲಿ, ಚೆನ್ನಾಗಿ ಪ್ರಿಪ್ರೇಷನ್ನ ಮಾಡಿರಿ, ಯಾರು ಗಿವ್ ಅಪ್ ಮಾಡೋಕ್ಕೆ ಹೋಗಬೇಡ್ರಿ. ಇಷ್ಟು ಪೋಸ್ಟ್ ಖಾಲಿ ಇದ್ದಾವೆ ಆ್ಯಂಡ್ ಕರಿತೀವಿ ಅಂತ ಹೇಳಿಬಿಟ್ಟು ಇಷ್ಟು ಇನ್ಫಾರ್ಮೇಷನ್ ಕೊಟ್ಟ ಮೇಲೂ ಕೂಡ ಒಟ್ಟು ನೆಗ್ಲೆಕ್ಟ್ ಮಾಡಬೇಡ್ರಿ. ಆ್ಯಂಡ್ ದಿಸ್ ಇಸ್ ವಾಟ್ ಇನ್ಫಾರ್ಮೇಷನ್ ಐ ವಾಂಟೆಡ್ ಟು ಗಿವ್. ಯಾವಾಗ ಬರುತ್ತೆ ಸರ್ ಡೇಟ್ ಹೇಳಿ ಅಂದರೆ ಐ ಡೋಂಟ್ ನೋ ಗೈಸ್, ಬಟ್ ಈ ಇನ್ಫಾರ್ಮೇಷನ್ ಕೊಡ್ತಿದ್ದಾರೆ ಅಂದರೆ ಯಾವಾಗಾದರೂ ಬರಲಿ, ನೀವು ರೆಡಿಯಾಗಿರ್ರಿ. ಓಕೆ, ದಟ್ಸ್ ಇಟ್. ಏಜ್ ಮುಗಿತಾ ಇದೆ ಅನ್ನೋರಿಗೆ ನನ್ನ ಒಂದು ಇದು ಏನಂದರೆ ಏಜ್ ರಿಲ್ಯಾಕ್ಸೇಷನ್ ಕೊಡ್ತೀನಿ ಅಂತ ಹೇಳಿದಾರಲ್ವಾ, ಅದ್ರ ಬಗ್ಗೆನೂ ಕೂಡ ಡೀಟೇಲ್ ಆದಂಥ ಒಂದು ಇನ್ಫಾರ್ಮೇಷನ್ನ ನಾನು ಕೊಟ್ಟಿದ್ದೀನಿ. ನೇಮಕಾತಿ ಮಾಡ್ತೀವಿ, ಇಷ್ಟು ಪೋಸ್ಟ್ ಖಾಲಿ ಇದ್ದಾವೆ ತುಂಬ್ತೀನಿ ಅಂತ ಹೇಳಿದ ಮೇಲೂ ಕೂಡ ಯಾರೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ನೆಗೆಟಿವಿಟಿನ ಸ್ಪ್ರೆಡ್ ಮಾಡೋಕ್ಕೆ ಹೋಗಬೇಡ್ರಿ. ಮಾಡೋದಿಲ್ಲ, ಈಗ ಮಾಡ್ತಾರಂದ್ರೆ 10 ವರ್ಷ ಆಕೈತಿ ಅದು ಆಕೈತಿ. ನಾನು ಹೇಳಿದಿಲ್ಲ, ಸೀರೀಸ್ ಆಫ್ ನೋಟಿಫಿಕೇಶನ್ ಬರ್ತವೆ. ಯಾರು ಸುಮ್ಮನೆ ಟೈಮ್ ಪಾಸ್ ಮಾಡ್ತಿದ್ದಾರೆ, ನೆಗೆಟಿವಿಟಿನ ಸ್ಪ್ರೆಡ್ ಮಾಡ್ತಿದ್ದಾರೆ, ಅವ್ರು ನೋಡ್ಕೋತಿರ್ತಾರೆ. ಯಾರು ಕಂಟಿನ್ಯೂಸ್ ಆಗಿ ಓದ್ತಾ ಇರ್ತಾರೆ, ಎಲ್ಲೋ ಒಂದು ಕಡೆ ಮೂಲ ಕೂತು ಓದ್ತಿರ್ತಾರೆ, ಎಸ್ ದೇ ವಿಲ್ ಕ್ಲಿಯರ್ ದ ಎಕ್ಸಾಮ್. ಸುಮ್ಮನೆ ಯಾಕೆ ಕೂಡ್ತೀರಿ, ಏನರೇ ಮಾಡ್ರಿ, ಓದೋದು ಬರೀದರೆ ಮಾಡ್ರಿ, ಇಲ್ಲ ಅದನ್ನ ಬಿಟ್ಟು ಬೇರೆ ಕೆಲಸರೇ ಮಾಡ್ರಿ. ಅದನ್ನ ಬಿಟ್ಟು ಸುಮ್ಮನೆ ನೆಗೆಟಿವಿಟಿನ ಸ್ಪ್ರೆಡ್ ಮಾಡಬೇಡ್ರಿ. ಎಸ್, ಒಳ ಮೀಸಲಾತಿ ವಿಷಯ ಏನೇನಾಗುತ್ತೆ ನೋಡೋಣ. 27ಕ್ಕೆ ಮೀಟಿಂಗ್ ಇದೆ, ಅದು ಆದಮೇಲೂ ಕೂಡ ನಾನು ನಿಮಗೆ ಅಪ್ಡೇಟ್ನ ಕೊಡ್ತೀನಿ. ಇಷ್ಟು ನಾನು ನಿಮಗೆ ಇನ್ಫಾರ್ಮೇಷನ್ನ ಕೊಡಬೇಕಾಗಿತ್ತು ಗೈಸ್. ಆನ್ಲೈನ್ ಕ್ಲಾಸ್ ಯಾರ್ಯಾರು ಜಾಯ್ನ್ ಆಗೋರದಿರಿ, ಜಾಯ್ನ್ ಆದಮೇಲೆ ಕಂಪಲ್ಸರಿಯಾಗಿ ನನಗೆ ಸ್ಕ್ರೀನ್ಶಾಟ್ನ ಕಳಿಸ್ಬೇಕು. ಆಫ್ಲೈನ್ ಕ್ಲಾಸ್ ಯಾರು ಜಾಯ್ನ್ ಆಗೋರದಿರಿ, ಎಸ್ ಅಡ್ಮಿಷನ್ ಸ್ಟಾರ್ಟ್ ಆಗಿದ್ದಾವೆ. ಪೇಪರ್ 1ಗೆ ನಿಮಗೆ ಈವನ್ ಒಂದು ವಾರದೊಳಗೆ ಮ್ಯಾಕ್ಸಿಮಮ್ ಸಿಲೆಬಸ್ನ ನಾನು ಮುಗಿಸ್ಕೊಡ್ತೀನಿ. ಬೆಳಿಗ್ಗೆ 10 ಗಂಟೆಯಿಂದ ನಿಮಗೆ ಸಾಯಂಕಾಲ 7-8 ಗಂಟೆವರೆಗೂ ಕೂಡ ಕ್ಲಾಸ್ ಇರ್ತವೆ. ಇವನ್ ಒಂದು ವಾರ ಬಂದು ನೀವು ಧಾರವಾಡದೊಳಗಿದ್ದೂ ಈ ಕ್ಲಾಸಸ್ನ ಮುಗಿಸ್ಕೊಂಡು ಹೋಗ್ಬೋದು. ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ, ಎಸ್ ಯು ಕ್ಯಾನ್ ಆಲ್ವೇಸ್ ಕಮ್. ನೋಟಿಫಿಕೇಶನ್ ಬಂದ ಮೇಲೆ ಓದ್ತೀನಿ, ಇಂಪಾಸಿಬಲ್ ಗೈಸ್, ರಿವಿಷನ್ ಮಾಡೋಕ್ಕೂ ಟೈಮ್ ಇರೋದಿಲ್ಲ, ಆ ಥರ ಎಲ್ಲ ಆಗೋದಿಲ್ಲ. ಆ್ಯಂಡ್ ಪ್ಲೀಸ್ ಕಂಟಿನ್ಯೂ ಯುವರ್ ಪ್ರಿಪ್ರೇಷನ್. ಜಗತ್ತು ಹೇಳಿ ನೀ ತಪ್ಪದಿ, ನೀನು ಹುಚ್ಚದಿ, ನೀನು ನೋಟಿಫಿಕೇಶನ್ ಎಲ್ಲ ಯಾಕೆ ಓದ್ತಿ, ಅಡ್ಡಾಡೋಣ ಬಾ ಅದು ಬಾ ಅಂತ ಜಗತ್ತನ್ನು ಕೇಳಬೇಡ್ರಿ. ನಿಮಗೇನು ಅನಿಸ್ತೈತೆ ಅದನ್ನು ಮಾಡಿರಿ. ಆ್ಯಂಡ್ ಇಫ್ ಯು ಕನ್ಸಿಸ್ಟೆಂಟ್ಲಿ ಪುಟ್ ಯುವರ್ ಎಫರ್ಟ್, ಐ ಆಮ್ ಶೋರ್ ಯು ವಿಲ್ ಗೆಟ್ ಜಾಬ್. ನಿಮಗೆ ಹುದ್ದೆಗಳು ಸಿಗಬೇಕು ಅಂದರೆ ಸುಮ್ಮನೆ ಸಿಗೋದಿಲ್ಲ. ನೂರಾರು ಲಕ್ಷಾಂತರ ಜನ ಪ್ರಿಪೇರ್ ಮಾಡ್ತಿದ್ದಾರೆ ಅಂದರೆ ಅದರೊಳಗೆ ನೀವೇ ಯಾಕೆ ಪಾಸ್ ಆಗಬೇಕು. ಈ ಮಿನಿಮಮ್ 265 ಪೋಸ್ಟ್ ಅಂದರೆ 3 ಲಕ್ಷ ಜನ ಅಪ್ಲೈ ಮಾಡ್ತಾರೆ, ಅದರೊಳಗೆ ನೀವೇ ಯಾಕೆ ಪಾಸ್ ಆಗಬೇಕು. ಎಸ್, ಯು ಹ್ಯಾವ್ ಟು ಪ್ರೂವ್ ಇಟ್. ಆ ಪ್ರೂವ್ ಮಾಡೋ ಹಾಗೆ ನಿಮಗೇನು ಸಪೋರ್ಟ್ ಬೇಕು ಮಾರಲಿ, ಆ್ಯಂಡ್ ಈವನ್ ಎಕ್ಸಾಮಿನೇಷನ್ ಪಾರ್ಟ್ ಆಫ್ ವ್ಯೂ ಆಗಿರಬೇಕು, ಟೆಸ್ಟ್ ಸೀರೀಸ್ ಆಗಿರ್ಬೋದು. ಐ ಆಮ್ ರೆಡಿ ಟು ಡೂ ಇಟ್. ಓಕೆ, ವಿ ಆರ್ ರೆಡಿ ಟು ಡೂ ಇಸ್ ಫ್ರಮ್ ಕನ್ನಮಡಿ ಇನ್ಸ್ಟಿಟ್ಯೂಟ್. ಸೊ ನಿಮಗೆ ಅಷ್ಟು ನಂಬಿಕೆ ಇದೆ ಅನ್ನೋರು ಡೆಫಿನೆಟ್ಲಿ ಬರ್ಬೋದು. ಆ್ಯಂಡ್ ಇಷ್ಟು ಇನ್ಫಾರ್ಮೇಷನ್ನ ನಾನು ಹೇಳಬೇಕಾಗಿತ್ತು ಗೈಸ್. ಆಲ್ ದಿ ಬೆಸ್ಟ್, ಕೀಪ್ ರೀಡಿಂಗ್. ಎಸ್, ಹ್ಯಾವ್ ಅ ಪೇಷನ್ಸ್. ನನಗೂ ಗೊತ್ತಿಲ್ಲ, ಈವನ್ CMಗೂ ಗೊತ್ತಿಲ್ಲ ಯಾವಾಗ ಬರುತ್ತೆ ಎಕ್ಸಾಕ್ಟ್ಲಿ ಡೇಟ್ ಅಂತ. ವೈ ಟು ವರಿ, ಬಟ್ ಕೀಪ್ ರೀಡಿಂಗ್, ಕೀಪ್ ಪ್ರಿಪೇರಿಂಗ್ ಯುವರ್ ಸೆಲ್ಫ್, ಆ್ಯಂಡ್ ಅದು ನಿಮಗೆ ಹೆಲ್ಪ್ ಆಗುತ್ತೆ ಗೈಸ್. ಬಾಯ್, ಟೇಕ್ ಕೇರ್, ಚೆನ್ನಾಗಿ ಓದ್ಕೊಳ್ಳಿ.